ಆಮೇಲೆ ಒಂದು ಬೆಸ್ಟ್ ಮೂಮೆಂಟ್ ಏನಂದರೆ ಪ್ರಶಾಂತ್ ನೀಲ್ ಸರು ಮತ್ತು ಯಶ್ ಸರು ಅವರೆಲ್ಲರೂ ಲೈಕ್ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕ್ರಿಕೆಟ್ ಆಡ್ತಾರೆ. ಲೈಕ್ ಶೂಟಿಂಗೆಲ್ಲ ಊಟಕ್ಕೆಲ್ಲ ಲಂಚ್ ಬ್ರೇಕ್ ಇರುತ್ತಲ್ಲ, ಆ ಟೈಮಲ್ಲೆಲ್ಲ ಊಟ ಮುಗಿಸ್ಕೊಂಡು ಜಲ್ದಿ ಕ್ರಿಕೆಟ್ ಆಡಿಬಿಡ್ತೀವಿ. ಕ್ರಿಕೆಟ್ ಆಡೋವಾಗ ನಾನು ಸ್ವಲ್ಪ ಚೆನ್ನಾಗಿ ಆಡಿದೆ. ಸೊ ಅವ್ರು ಆಡೋ ಬ್ಯಾಟಲ್ಲಿ ನನಗೆ ಗಿಫ್ಟ್ ಮಾಡ್ತಾರೆ. ಯಶ್ ಅವರು ಗಿಫ್ಟ್ ಮಾಡಿದ್ರಾ? ಪ್ರಶಾಂತ್ ನೀಲ್ ಸರ್ ಪ್ರಶಾಂತ್ ನೀಲ್ ಸರ್ ಗಿಫ್ಟ್ ಮಾಡಿದ್ದು ಬ್ಯಾಟ್ನ. ಸರ್ ಫುಲ್ ಸಿಕ್ಸರ ಬೇರೆ ಎಲ್ಲ ಏನು ಗೇಮ್ ಆಡ್ತಾ ಇದ್ರಿ? ನಾವು ಅದೇ ಆಡ್ತಿದ್ವಿ, ಕ್ರಿಕೆಟೇ ಜಾಸ್ತಿ ನಾವು. ಸರ್ ಫ್ರೀ ಇದ್ದಾಗೆಲ್ಲ ಏನು ಮಾಡ್ತಾ ಇದ್ರಿ? ಸರ್ ಫ್ರೀ ಯಶ್ ಸರ್ ಮಾಮೂಲಿ ಕ್ಯಾರವನ್ಗೆ ಹೋಗ್ಬಿಟ್ಟು ಆರಾಮ್ಸೆ ಚಿಲ್ ಮಾಡ್ತಾರೆ. ಶೂಟಿಂಗ್ ಯಾವಾಗ ಬರುತ್ತೋ ಅವಾಗ ಬರ್ತಾರೆ. ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಯಶ್ ಸರ್ ನೋಡ್ತಿದ್ದಂಗೆ ಹೇಗೆ ಅನಿಸ್ತು? ಅಂದರೆ ಅವಾಗ ನಾವು ಲಲಿತ್ ಮಹಲ್ ಪ್ಯಾಲೇಸ್ ಇದೆಯಲ್ಲ ಮೈಸೂರಲ್ಲಿ, ಅಲ್ಲಿ ಶೂಟಿಂಗ್ ಇತ್ತು. ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಎಲ್ಲರಿಗೂ ರಿಹರ್ಸಲ್ ಎಲ್ಲ ಮಾಡ್ತಿದ್ರು. ಆವಾಗ ಸರ್ ಬಂದ್ಬಿಟ್ಟು ಸ್ಟೈಲಿಶಾಗಿ ಹಿಂಗೆಲ್ಲ ನೋಡಿಕೊಂಡು ಸ್ಪಾಟೆಲ್ಲ ನೋಡ್ಕೊಂಡು ಮತ್ತೆ ಕ್ಯಾರವನ್ಗೆ ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದಿದ್ರು. ನಿಮ್ಮ ಜೊತೆ ಇರ್ತಾರಲ್ಲ ಹುಡುಗರು, ಅವರೆಲ್ಲರೂ ನಮ್ಮ ಜೊತೆಲೇ ಇದ್ರು. ಅವರೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ರಾ? ಅಂದ್ರೆ ಲೈಕ್ ಅವ್ರನ್ನ ಮಾಕ್ ಮಾಡ್ತಿದ್ವಿ ಅವ್ರ ಮೂವೀಸು. ಆ ಡ್ರಮ್ ಶರಾಜ್ದಲ್ಲಿ ಇರುತ್ತಲ್ಲ ಅವ್ರಿಗೆ ಯಶ್ ಸರ್ ಮೂವಿ, ಗೂಗ್ಲಿ, ಹಂಗೆ ಇವರು ಮೇಡಮ್ ಅವರು ಮ್ಯಾಮ್ ಅವರು ಶೂಟಿಂಗಲ್ಲೇ ಇರ್ತಾರೆ. ಶೂಟಿಂಗಲ್ಲಿ ಬಂದಾಗ ಹಾಯ್ ಚಿನ್ನ ಹೆಂಗಿದ್ದೀರಾ, ಆರಾಮ್ಸೇನಾ, ಹೆಂಗೆ ಅನಿಸ್ತು ನಿಮಗೆಲ್ಲ ಅಂತ ಕೇಳ್ತಾರೆ. ನಿಮಗೆ ಸಿನಿಮಾ ನೋಡಿ ಏನು ನನಗೆ ಏನನ್ನಿಸ್ದೆ ಅಂದರೆ ಓಕೆ ದೊಡ್ಡದಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಆಮೇಲೆ ಯಶ್ ಸರ್ ಮತ್ತು ಫೇಮು ಬಂದಿದೆ, ನಮಗೂ ಬರ್ತಿದೆ. ಆಮೇಲೆ ಚಿಕ್ಕ ಮಕ್ಳಿಗೆ ಎಲ್ಲರಿಗೂ ಚಾನ್ಸಸ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಹೈಲೈಟ್ ಮಾಡಿದ್ದಾರೆ ಸರು. ಓಕೆ ಸರ್ ಆ ಮೂವಿಯಿಂದ ಎಷ್ಟೊಂದು ಚಾನ್ಸಸ್ ಬಂತು ಪ್ರಶಾಂತ್ ನೀಲ್ ಸರ್ಗೆ. ಆ್ಯಕ್ಚುಲಿ ನನಗೆ ಬಂತು, ಎಷ್ಟೊಂದು ಬಂದು 5 ಸಿನಿಮಾ 4 ಸಿನಿಮಾ ಎಲ್ಲ ಬಂತು ನನಗೆ. ಟೋಟಲಾಗಿ 8 ಮೂವಿ ಮಾಡಿದ್ದೆ. ಅದು ಚಾರ್ಜ್ ಶೀಟ್ ಅಂತ ಒಂದು ಬಂದು, ಗುರುತತ್ವ ಮತ್ತು KGF 2 ಮತ್ತು ಎಷ್ಟೊಂದು ಸಿನಿಮಾ ಇದೆ, ಬಟ್ ಹೇಳ್ಬಾರ್ದು ಅಷ್ಟೇ. ಡೈರೆಕ್ಟರ್ ಸರ್ ಅವ್ರವ್ರು ಅಪ್ಪಂಗೆ ಅಮ್ಮಂಗೆ ಗೊತ್ತು. ಆ್ಯಂಡ್ ಫ್ಯೂಚರಲ್ಲಿ ಏನಾಗಬೇಕು ಅಂದ್ಕೊಂಡಿರಿ? ಹೀರೋ ಆಗಿ ಕಂಟಿನ್ಯೂ ಮಾಡಬೇಕಾ ಅಥವಾ ಇಲ್ಲ ಏನಾದರೂ ಡಾಕ್ಟ್ರು? ಚಾನ್ಸಸ್ ಸಿಕ್ಕಿದ್ರೆ ಹೀರೋ ಆಗ್ಬೋದು, ನನಗೇನಿಲ್ಲ. ಚಾನ್ಸಸ್ ಸಿಕ್ಕಿದ್ರೆ ಹೀರೋ ಆಗ್ತೀನಿ, ಇಲ್ಲ ಕ್ರಿಕೆಟ್ ಮೇಲೆ ನಂಗೆ ಪ್ಯಾಷನ್ ಇದೆ. ಕ್ರಿಕೆಟ್ 112 ಆಡ್ತಿದ್ದೀನಿ. ಸೊ ಕ್ರಿಕೆಟ್ ಮೇಲೆ ಅದು ಕೂಡ ಆಗ್ತೀನಿ. ಅದು ಸಿಕ್ಕಲಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ಡ್ರೀಮ್ ಏನಂದರೆ ಬೇರೆ ಸ್ಟೇಟ್ಸ್ಗೆ ಹೋಗ್ಬಿಟ್ಟು ಓದಿ ಎಲ್ಲ ಮಾಡಿ ಇರಬೇಕು ಅಂತ. ಅದು ಸೊ ಐ ಹ್ಯಾವ್ 3 ಚಾನ್ಸಸ್. Violence, violence, violence. I don't like it. I avoid. But violence likes me. I can't avoid. ನೀವು ಹೇಳಿ ಡೈಲಾಗ್ ಯಾವುದಾದ್ರು? ನೀವು ಹೇಳಿ ಡೈಲಾಗ್. ನಾನು ಹೇಳಿದ್ದು ಒಂದು ಡೈಲಾಗ್ ಇತ್ತು, ಬಟ್ ಬರಲಿಲ್ಲ. ಯಾವ ಡೈಲಾಗ್ ನೋಡೋಣ? ಯಾವ ಡೈಲಾಗ್ ನಿಮಗೆ ಗೊತ್ತಿದೆ? ಅದು ಚಿಕ್ಕ ಡೈಲಾಗೆ. ಇಲ್ಲಿ ಯಶ್ ಸರ್ ಬರ್ತಾರೆ ಆವಾಗ ಶೂಟಿಂಗ್ ಟೈಮಲ್ಲಿ. ಅವಾಗ ನಾವು ಒಬ್ಬ ತಾತ ಇರ್ತಾರೆ, ತಾತಕ್ಕೆ ಹೇಳ್ಬೇಕು, ತಾತ ಅವ್ರು ಬಂದರು. ಅದೇ. ಆ್ಯಂಡ್ ಫ್ಯೂಚರಲ್ಲಿ ಏನು ಡ್ರೀಮ್ಸ್ ನಿಮ್ಮದು? ಯಾರ ಜೊತೆ ಆ್ಯಕ್ಟ್ ಮಾಡಬೇಕು, ಯಾವ ಹೀರೋ ಜೊತೆಗೆ? ಪ್ರಭಾಸ್ ಇದ್ದಾರಲ್ಲ, ಪ್ರಭಾಸ್ ಜೊತೆ, ಮತ್ತು ನಿಖಿಲ್ ಕುಮಾರಸ್ವಾಮಿ ಸರ್ ಅವ್ರ ಜೊತೆ, ದರ್ಶನ್ ಸರ್, ಸುದೀಪ್ ಸರ್ ಅವ್ರ ಜೊತೆ ಮಾಡಬೇಕು. ಫೇವರೇಟ್ ಆ್ಯಕ್ಟರ್ ಯಶ್ ಸರ್. ಹೀರೋಯಿನ್ ಇಲ್ವಾ? ಹೀರೋ ಮಾತ್ರನಾ? ಹೀರೋಯಿನ್ ಇಲ್ವಾ? ಹೀರೋ ಮಾತ್ರನಾ ಅಥವಾ ಫೇವ್ರೇಟ್ ಹೀರೋ ಮಾತ್ರನಾ? ಫೇವರೇಟ್ ಹೀರೋ. ಹೀರೋಯಿನ್ ಇಲ್ವಾ? ಫೇವ್ರೇಟ್ ಹೀರೋಯಿನ್ ಜಾಕ್ಲಿನ್ ಫರ್ನಾಂಡಿಸ್. ಯಾಕಂದರೆ ರಾರಾ ರಕ್ಕಮ್ಮ ಅಂತನಾ? ಹೌದಾ? ರೀಲ್ಸ್ ಮಾಡಿದ್ರೆ ರಾರಾ ರಕ್ಕಮ್ಮ? ಮಾಡಿಲ್ಲ, ಮಾಡಬೇಕಾ? ಸೊ ಕನ್ನಡ ಅಲ್ಲದೆ ಪರಭಾಷೆಯಲ್ಲೂ ಆ್ಯಕ್ಟ್ ಮಾಡಬೇಕು ಅಂತ ಈಗಲೇ ಆಸೆ ಇದೆ. ಆಸೆ ನಿಮ್ದು ಅಪ್ಪ ಅಮ್ಮ ಹೇಳಿರೋದು? ಅಪ್ಪ ಅಮ್ಮನ ಸಪೋರ್ಟಿಂದನೇ ನಾವು ಹೋಗೋದು. ಓಕೆ. ಆ್ಯಂಡ್ ಸ್ಕೂಲಲ್ಲಿ ರೆಸ್ಪಾನ್ಸ್ ಯಾವ ಥರ ಇದೆ? ಯಾಕಂದರೆ ನೀವು ಅವರೆಲ್ಲ ಓಕೆ ಚೆನ್ನಾಗಿ ಪರ್ಮಿಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಸರ್. ಫ್ರೆಂಡ್ಸ್ ಎಲ್ಲ ಯಾವ ರೀತಿಯಾಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ? ಅಂದರೆ ಅವತ್ತು ನಂಗೆ ಮೇನ್ ಪೋಸ್ಟರಲ್ಲಿ ಬಂದಿದ್ದೆ. ಅವತ್ತು ನನ್ನ ಫ್ರೆಂಡ್ ಏನಂತ ಪ್ರೌಡ್ ಆಫ್ ಯು ಮೈ ಫ್ರೆಂಡ್ ಅಂತ ಎಲ್ಲ ಆಗ್ತಿದ್ರು. ಗುಡ್ ರೆಸ್ಪಾನ್ಸ್ ಇದೆ. ಓಕೆ. ಇದು ಏನಾದರೂ ಪ್ರೋಗ್ರಾಮ್ಸ್ ಇದ್ರೆ ಗೆಸ್ಟ್ ಆಗಿ ಆ ಥರ ಏನಾದರೂ ಕರೆದಿದ್ದಾರಾ? ಕಿಡ್ಸ್ ಏನಾದರೂ ಮಾಡ್ತಾರಲ್ಲ ಶೋ, ಅದೆಲ್ಲ? ಹಂಗೆಲ್ಲ ಒಂದು ಸಿನಿಮಾ ಕಿಡ್ಸ್ ಶೋ ಇತ್ತು, ಬಟ್ ಅವರೆಲ್ಲ ಪಾನಾಜಿ ಗೋವಾ ಎಲ್ಲ ಮಾಡಿದ್ರು, ಬಟ್ ನಾವು ಹೋಗೋಕ್ಕಾಗಲ್ಲ.
ಏನು ನಿಮ್ಮ ಹಾಬೀಸ್ ಏನು ಅಂದ್ರೆ ಈ ಸಿನಿಮಾ ನೋಡಿ ಆಕ್ಟಿಂಗ್ ಮಾಡ್ಬೇಕು ಅನ್ನೋ ಅಂದ್ರೆ ಆ ತರ ಹಾಬೀಸ್ ಹೀರೋ ಆಗಬೇಕು ಅಂತ. ಅದರ್ ದ್ಯಾನ್ ದಿಸ್ ಹಾಬೀಸ್ ಡ್ರಾಯಿಂಗ್ ಸಿಂಗಿಂಗ್ ಕ್ರಿಕೆಟ್. ಯಾರು ಕ್ರಿಕೆಟ್ ಅಲ್ಲಿ ಇನ್ಸ್ಪಿರೇಷನ್ ಯಾರು? ವಿರಾಟ್ ಕೊಹ್ಲಿ. ಕಿಂಗ್ ಕೊಹ್ಲಿನ? ಯಾಕೆ ಕೆ ಎಲ್ ರಾಹುಲ್ ಯಾಕೆ ಇಷ್ಟ ಇಲ್ಲ? ಕೆ ಎಲ್ ರಾಹುಲ್ ಇಷ್ಟ, ಅವ್ನು ಸೆಕೆಂಡ್. ಓಕೆ. ಅದಾದ್ಮೇಲೆ ಅದು ಅಂಡರ್ 12 ಶ್ರೀಲಂಕಾಗೆ ಹೋಗ್ಬೇಕು ಅಂತ ಒಂದು ಆಫರ್ ಸಿಕ್ಕಿದೆ, ಹೋಗ್ತೀನಿ. ಸೂಪರ್. ಯಾವಾಗ ಅದು? ಅದು ಗೊತ್ತಿಲ್ಲ, ಜೂನ್ 2nd ವೀಕ್ 3rd ವೀಕಲ್ಲಿ ಇರ್ಬೋದು. ಓಕೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.